ಯಾರಿಗಾದರೂ ಈ ಬಗ್ಗೆ ಸಂಶಯವಿದೆಯಾ? ಪ್ರತಿಯೊಬ್ಬರು ನಾವು ಹೇಳುತ್ತಾ ಇರುವುದು ದೇವನು ಒಬ್ಬನೇ. ಯಾವುದೇ ಧರ್ಮೀಯನನ್ನು ಕೇಳಿದ್ರು ಕೂಡ ನಾವು ಹೇಳುತ್ತಾ ಇರುವುದು ದೇವನು ಒಬ್ಬನೇ. ಸರಿತಾನೆ? ಹಾಗಾದರೆ ಇದು ಆಧಾರಬದ್ಧವಾದಂತಹ ಮಾತು. ಯಾಕೆಂದರೆ ಇದನ್ನ ಹಿಂದೂ ವೇದಾಂತ ಬ್ರಹ್ಮಸೂತ್ರವನ್ನ ನಾವು ನೋಡುವುದಾದರೆ ಏಕಂ ಬ್ರಹ್ಮಂ ದ್ವಿತೀಯ ನಾಸ್ತೆ ನೇನಾನಾಸ್ತೆ ಕಿಂಚನ್, ಭಗವಂತನು ಒಬ್ಬನೇ, ದ್ವಿತೀಯನು ಇಲ್ಲ ಸ್ವಲ್ಪವೂ ಕೂಡ ಇಲ್ಲ ಅಂತ ಹಿಂದೂ ವೇದಾಂತ ಬ್ರಹ್ಮಸೂತ್ರ ಕಲಿಸಿಕೊಡುತ್ತಿರುವಾಗ, ಓ ಇಸ್ರಾಯಿಲೇ ಕೇಳು, ನಮ್ಮ ದೇವನಾದ ಕರ್ತನು ಏಕೈಕ ಕರ್ತನಾಗಿದ್ದಾನೆ ಎಂದು ಬೈಬಲ್ ಅದರ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಗಳಲ್ಲಿ ಸಾರುತ್ತಿರುವಾಗ, ದಿವ್ಯ ಕುರ್ಆನಿನ 2ನೇ ಅಧ್ಯಾಯ 163ನೇ ಸೂಕ್ತದಲ್ಲಿ ವ ಇಲಾಹುಕುಂ ಇಲಾಹುನ್ ವಾಹಿದ್ ಲಾ ಇಲಾಹ ಇಲ್ಲಾ ಹುವರ್ ರಹ್ಮಾನುರ್ ರಹೀಮ್, ಆ ಪರಮ ದಯಾಮಯನು ಕರುಣಾನಿಧಿಯೂ ಆದಂತಹ ಸೃಷ್ಟಿಕರ್ತನಾದ ಅಲ್ಲಾಹನಲ್ಲದೆ ಇನ್ನೊಬ್ಬ ಆರಾಧ್ಯನು ನನಗಾಗಲಿ ನಿಮಗಾಗಲಿ ಇಲ್ಲ ಎಂದು ಕುರ್ಆನ್ ಸಾರುತ್ತಿರುವಾಗ, ಈ ಧರ್ಮ ಗ್ರಂಥಗಳು ನಮಗೆ ಆಧಾರ ಪ್ರಮಾಣವಾಗಿ ಹೇಳಲು ಕಲಿಸಿದೆ ನಮ್ಮ ದೇವನೊಬ್ಬನೇ. ಆದರೆ ಇದನ್ನು ಹೇಳುವ ನಾವು ಆ ದೇವನನ್ನು ಆರಾಧಿಸುತ್ತಾ ಇದ್ದೇವೆಯೇ ಅಥವಾ ನಮ್ಮ ಆರಾಧ್ಯರು ದೇವನಾಗಲು ಸಾಧ್ಯವೇ? ಇದು ನಾವು ಚಿಂತಿಸಬೇಕಾದಂತಹ ಒಂದು ವಿಚಾರ. ಈ ಸಂದರ್ಭದಲ್ಲಾಗಿದೆ, ಇದನ್ನು ನಾನು ಒಂದು ಉದಾಹರಣೆ ಮೂಲಕ ಹೇಳುವುದಾದಲ್ಲಿ ಇನ್ನಷ್ಟು ನಾವು ಅರಿತುಕೊಳ್ಳುವುದಕ್ಕೋಸ್ಕರ, ನಮ್ಮ ಈ ಸಮಾಜದಲ್ಲಿ ಇಲ್ಲಿ ಬ್ರದರ್ ಉಮರ್ ಶರೀಫ್ ಅವರಿದ್ದಾರೆ, ಅವರು ಬಂದು ಒಂದು ವೇಳೆ ಹೇಳುವುದಾದಲ್ಲಿ ನೀವೆಲ್ಲ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿ ಪ್ರಾರ್ಥಿಸಬೇಕು. ಹಾಗೆ ಈ ಸಮಾಜದಲ್ಲಿರುವ ಹಿಂದೂ ಬಾಂಧವರು ಅದೇ ರೀತಿ ಕ್ರೈಸ್ತವ ಬಾಂಧವರು ಏಕಕಂಠದಲ್ಲಿ ಹೇಳುವ ಮಾತು, ಅವರು ನಮ್ಮ ದೇವರಲ್ಲ. ಅದೇ ರೀತಿ ಸನ್ಮಾನ್ಯ ಸ್ವಾಮೀಜಿಗಳು ಬಂದು ಇಲ್ಲಿ ಹೇಳುವುದಾದಲ್ಲಿ ನೀವು ಶ್ರೀರಾಮಚಂದ್ರನನ್ನು ಆರಾಧಿಸಬೇಕು ಅಥವಾ ಶ್ರೀಕೃಷ್ಣನನ್ನ ಆರಾಧಿಸಬೇಕು ಅಂತ ಕರೆ ಕೊಡುವುದಾದಲ್ಲಿ, ಇಲ್ಲಿರುವ ಮುಸ್ಲಿಂ ಬಂಧುಗಳು ಮತ್ತು ಅದೇ ರೀತಿ ಕ್ರೈಸ್ತವ ಬಂಧುಗಳು ಏಕಕಂಠದಲ್ಲಿ ಹೇಳುವ ಮಾತು, ಅವರು ನಮ್ಮ ದೇವರಲ್ಲ. ಇನ್ನು ಮುಂದಕ್ಕೆ ನಮ್ಮ ಬಳ್ಳಾರಿ ಧರ್ಮ ಪ್ರಾಂತದ ಫಾದರ್ ರವರು ಬಂದು ಇಲ್ಲಿ ಹೇಳುವುದಾದಲ್ಲಿ ನೀವು ಮೇರಿ ಮಾತೆಯನ್ನು ಅಥವಾ ಜೀಸಸ್ ಕ್ರೈಸ್ಟರನ್ನು ಆರಾಧಿಸಬೇಕು ಅಂತ ಹೇಳುವುದಾದಲ್ಲಿ, ಇಲ್ಲಿರುವ ಮುಸ್ಲಿಮರು ಮತ್ತು ಇಲ್ಲಿರುವ ಹಿಂದೂಗಳು ಅದೇ ರೀತಿ ಉಳಿದವರು ಏಕಕಂಠದಲ್ಲಿ ಹೇಳುವಂತಹ ಮಾತು, ಅವರು ನಮ್ಮ ದೇವರಲ್ಲ. ಹಾಗಾದರೆ ಈ ದೇವನು ಯಾರು ಎಂಬುದನ್ನು ನಾವು ಪರಿಶೋಧಿಸಬೇಕಾದಂತಹ ಅನಿವಾರ್ಯತೆ ಇಲ್ಲಿದೆ. ಅಲ್ಲಾಗಿದೆ ಸತ್ಯ ಮತ್ತು ಅಸತ್ಯ ಬೇರ್ಪಟ್ಟು ನಿಂತಿರುವುದು. ಯಾಕೆಂದರೆ ಎಲ್ಲವೂ ಸತ್ಯವಾಗಲು ಸಾಧ್ಯವಿಲ್ಲ. ಯಾಕೆಂದರೆ ಸತ್ಯ ಮತ್ತು ಅಸತ್ಯ ಈ ಭೂಮಿಯಲ್ಲಿದೆ. ಇಲ್ಲಿನ ಸಮಾಜದಲ್ಲಿ ಬದುಕುವಂತಹ ಮನುಷ್ಯ ಬಾಂಧವರಾದ ನಾವು ಒಂದೋ ಸತ್ಯದಲ್ಲಿದ್ದೇವೆ ಅಥವಾ ಅಸತ್ಯ